ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನ ಅಂದರೆ 12/12/2025 ಶುಕ್ರವಾರದ ದಿನ. ಇವತ್ತಿನ ದಿನ ಉತ್ತರ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನೀವೇನಾದರೂ ಹಣಕಾಸಿನ ಒಂದು ಪರದಾಟದಲ್ಲಿದ್ದರೆ, ಇವತ್ತೇನಾದರೂ ನಿಮಗೆ ಲೋನ್ಗಳು ಸಿಗಬೇಕು ಅಂತ ಬ್ಯಾಂಕಲ್ಲಿ ಏನಾದರೂ ಅಪ್ಲೈ ಮಾಡಿದರೆ ಅದು ಒಂದು ನಿಮಗೆ ಅದರಲ್ಲಿ ಗುಡ್ ನ್ಯೂಸ್ ಸಿಗುವಂಥ ಒಂದು ದಿನ ಆಗಿರುತ್ತೆ. ಅಥವಾ ತುಂಬ ದಿವಸಗಳಿಂದ ಏನಾದರೂ ಸಾಲದಿಂದ ನೀವು ಬಳಲ್ತಾ ಇದ್ದರೆ ಇವತ್ತಿನ ದಿವಸ ಯಾರಿಗಾದರೂ ಸ್ವಲ್ಪ ಹಣನಾದರೂ ನೀವು ಸಾಲ ತೀರಿಸೋದ್ರಿಂದ ನಿಮ್ಮ ಸಾಲಗಳು ಬೇಗ ಕ್ಲಿಯರ್ ಆಗುತ್ತೆ. ಸೊ ಹಾಗೆ ನಿಮ್ಮ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆದ್ರೂ ಅಥವಾ ಅವ್ರ ಬಗ್ಗೆ ವಿಚಾರಗಳನ್ನ ಕೇಳಿದ್ರು ಕೂಡ ಅವ್ರ ಮುಂದೆ ನಿಮಗೆ ಯಶಸ್ಸು ಸಿಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗಾಗೋ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಬಹುದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಂದ ಸ್ವಲ್ಪ ಖುಷಿ ಸಿಗುವಂಥ ದಿನ, ಅಥವಾ ಅವ್ರು ಏನೋ ಒಂದು ಕೆಲಸ ಮಾಡ್ತಿರೋ ಕೆಲಸಗಳಲ್ಲಿ ನಿಮಗೆ ಗೌರವ ಸಿಗುವಂಥದ್ದು, ಅಥವಾ ಅವರ ಪ್ರೋಗ್ರೆಸ್ನ ನೋಡಿ ನೀವು ಸಂತೋಷ ಪಡುವಂಥ ಒಂದು ದಿನ ಆಗಿರುತ್ತೆ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಮತ್ತು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಒಂದು ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವು ಮಾತುಕತೆಗಳನ್ನ ಆಡುವಂಥ ಒಂದು ದಿನ ಇವತ್ತಾಗಿರುತ್ತೆ. ಅಥವಾ ಪ್ರಮುಖವಾದ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ಅಗ್ರಿಮೆಂಟ್ಗೆ ಸೈನ್ ಮಾಡುವಂಥದ್ದು ಅಥವಾ ಏನಾದರೂ ಡಿಸಿಷನ್ ತೊಗೊಳ್ಳುವಂಥ ದಿನ ಆಗಿರುತ್ತೆ. ಅಷ್ಟೇ ಅಲ್ದಿರ ನೀವೇನಾದರೂ ಮನೆಯಲ್ಲಿ ಏನೋ ರೆನೋವೇಟ್ ಮಾಡಬೇಕು ಅಥವಾ ಏನೋ ಪೇಂಟ್ ಮಾಡಿಸ್ಬೇಕು, ಈ ರೀತಿ ಮನೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಚಾರಗಳನ್ನ ಮಾತಾಡೋ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಇವತ್ತು ಭೂವರಹ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಅವರ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತಿನ ದಿವಸ ನಿಮಗೆ ಯಶಸ್ಸು ಸಿಗಲಿದೆ. ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ನೀವೇನಾದ್ರು ತುಂಬ ದಿವಸಗಳಿಂದ ಕೆಲವು ಕೆಲಸಗಳನ್ನ ಮಾಡೋಕ್ಕಾಗ್ದಿರ ಪೆಂಡಿಂಗ್ ಇಟ್ಟಿದ್ರೆ ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡುವಂಥ ಒಂದು ದಿನ ಇವತ್ತಾಗಿರುತ್ತೆ. ನೀವೇನಾದರೂ ಒಂದು ಗ್ರೂಪ್ಗೆ ಲೀಡರ್ ಆಗಿದ್ರು ಅಂತಂದರೆ ನಿಮ್ಮ ಮಾತಿಗೆ ಇವತ್ತು ಬೆಲೆ ಬರುವಂಥ ಒಂದು ದಿವಸ ಆಗಿರುತ್ತೆ. ಸೊ ನಿಮ್ಮ ಮಾತುಗಳನ್ನ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಅದನ್ನು ಕೇಳುವಂಥ ಒಂದು ದಿನ ಆಗಿರುತ್ತೆ. ಮನೆಯಲ್ಲೂ ಅಷ್ಟೇ, ನೀವೇನಾದರೂ ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಂದರೆ ಆ ವಿಚಾರನ ಎಲ್ಲರೂ ಕೇಳುವಂಥದ್ದು ಅಥವಾ ಅದಕ್ಕೆ ಒಂದು ಎಸ್ ಅಂತ ಒಂದು ಪ್ರಶಂಸೆ ಕೊಡುವಂಥ ಒಂದು ಡೇ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಈಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕ ಮಾಡಿಸೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ. ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರುವಂಥ ದಿನ ಆಗಿರುತ್ತೆ. ಅಂದರೆ ನೀವು ಮಾಡ್ತಿರೋ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಸ್ಯಾಲ್ರಿ ಸಿಗುವಂಥ ದಿನ ಆಗಿರ್ಬೋದು, ಅಥವಾ ಏನೋ ಹಣಕಾಸು ನಿಮಗೆ ತುಂಬ ದಿವಸಗಳಿಂದ ಏನು ನಿರೀಕ್ಷೆನಲ್ಲಿದ್ದರೆ ಆ ಹಣ ನಿಮಗೆ ಸಿಗುವಂಥ ಒಂದು ದಿನ ಆಗಿರುತ್ತೆ. ಅಥವಾ ಇಂಥ ದಿವಸ ಸಿಗುತ್ತೆ ಅನ್ನೋಂಥ ಒಂದು ಗುಡ್ ನ್ಯೂಸ್ ಕೇಳುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮೂಡ್ ಸ್ವಿಂಗ್ ಇರುತ್ತೆ. ಅಂದರೆ ಕರೆಕ್ಟ್ ಡಿಸಿಷನ್ ತೊಗೊಳಕ್ಕಾಗದಿರೋಂಥ ಡೇ ಆಗಿರುತ್ತೆ. ಅಂದರೆ ಸ್ವಲ್ಪ ದಿವಸ ತುಂಬ ಚಟುವಟಿಕೆಯಿಂದ ಬೇಗ ಕೆಲಸಗಳನ್ನ ಮುಗಿಸೋವಂಥದ್ದು, ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಮಾಡ್ಕೊತೀರಾ. ಇನ್ನೊಂದು ಅರ್ಧ ದಿವಸದಲ್ಲಿ ಏನಾಗುತ್ತೆ, ಅಯ್ಯೋ ಎಲ್ಲೂ ಹೋಗೋದು ಬೇಡ, ಯಾಕೋ ಆಯಾಸ ಆಗ್ತಿದೆ, ಮನೆಯಲ್ಲೇ ಇದ್ಬಿಡೋಣ ಅಂತ ಸ್ವಲ್ಪ ಸುಸ್ತು ಕಾಣೋವಂಥ ಒಂದು ದಿನ ಆಗಿರುತ್ತೆ. ಸೊ ಲೇಸಿನೆಸ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ನೀವು ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮನೆಯಲ್ಲೇ ಕೂತ್ಕೊಂಡು ನಿಮಗಾಗಿ ನೀವು ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಆಗ್ತಿರೋಂಥ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗೋ ಸಾಧ್ಯತೆಗಳಿರುತ್ತೆ ಅಥವಾ ಅನಿರೀಕ್ಷಿತವಾದ ಖರ್ಚು ನಿಮಗೆ ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ನಿಮಿತ್ತ ಆಗಿರ್ಬೋದು ಅಥವಾ ಏನೋ ದಿಢೀರಂತೆ ಯಾರೋ ಗೆಸ್ಟ್ಗಳು ಬರ್ತಾರೆ, ನೀವು ಅಂದ್ಕೊಂಡಿರೋ ಬಜೆಟ್ನ ಮೀರಿ ಸ್ವಲ್ಪ ಖರ್ಚು ಮಾಡುವಂಥ ಒಂದು ಡೇ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು. ಏನೇ ಡಿಸಿಷನ್ ತೊಗೊಂಡ್ರೂ ಕೂಡ ಇವತ್ತು ನಿಮಗೆ ಎಲ್ಲ ಡಿಸಿಷನಲ್ಲೂ ಕೂಡ ಅದು ಸಕ್ಸಸ್ ಸಿಗುವಂಥ ಒಂದು ದಿನ ಆಗಿರುತ್ತೆ. ಅಷ್ಟೇ ಅಲ್ದಿರ ಇವತ್ತಿನ ದಿವಸ ಕೆಲವೊಂದು ಒಳ್ಳೊಳ್ಳೆ ವಿಷಯಗಳನ್ನ ಕೇಳುವಂಥದ್ದು ಅಥವಾ ಯಾವುದಾದ್ರೂ ಒಂದು ಪ್ರಮುಖವಾದ ಒಂದು ವಿಷಯಗಳನ್ನ ನಿಮ್ಮ ಕಿವಿಗೆ ಬೀಳುವಂಥದ್ದು, ಅದರಿಂದ ಮನಸ್ಸಿಗೆ ಸಂತೋಷ ಆಗುವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಆಗಿರ್ಬೋದು ಅಥವಾ ಅವರ ಸ್ಮರಣೆ ಮಾಡೋದ್ರಿಂದನೂ ಕೂಡ ಇವತ್ತು ನೀವು ಮಾಡ್ತಿರೋ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ನಿಮ್ಮ
ನಿಮ್ಮ ಬಿಸ್ನೆಸ್ನ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಆಲೋಚನೆ ಮಾಡುವಂಥದ್ದು ಅಥವಾ ಬ್ರಾಂಚಸ್ನ ಓಪನ್ ಮಾಡುವಂಥ ಒಂದು ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನೀವೇನು ನಿರ್ಧಾರ ತೊಗೋಬೇಕು, ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೀಶ್ವರನ ಧ್ಯಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವರ ಬೀಜ ಮಂತ್ರಗಳನ್ನ ಪಠನೆ ಮಾಡೋದು, ಅಥವಾ ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಇನ್ನಷ್ಟು ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟ ಒಲಿದು ಬರುವಂಥ ಒಂದು ದಿನ ಆಗಿರುತ್ತೆ. ಸೊ ಏನೇ ಕೆಲಸಗಳಲ್ಲಿ ನೀವು ಇವತ್ತು ಕೈ ಇಟ್ಟರು ಕೂಡ ಆ ಕೆಲಸಗಳೆಲ್ಲ ಬೇಗ ಬೇಗ ಫಿನಿಷ್ ಮಾಡುವಂಥದ್ದು, ಏನೋ ಒಂಥರ ಖುಷಿಯಾದ ಒಂದು ದಿನ ಆಗಿರುತ್ತೆ, ಅಥವಾ ಒಂದು ಒಳ್ಳೆ ಮೂಡ್ ಇರೋವಂಥ ಒಂದು ದಿನ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನ ಸ್ವಲ್ಪ ಬೇಗ ಬೇಗ ಫಿನಿಷ್ ಮಾಡ್ಕೊತೀರಾ. ಸೊ ಇವತ್ತು ನೀವೇನು ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಆಂಜನೇಯನ ಸ್ಮರಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಅವರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತಿನ ದಿವಸ ಇನ್ನಷ್ಟು ನಿಮಗೆ ಖುಷಿ ಕೊಡುವಂಥ ಒಂದು ದಿನ ಇವತ್ತಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥ ಒಂದು ಡೇ ಆಗಿರುತ್ತೆ, ಅಥವಾ ಏನು ಕೆಲಸ ಮಾಡೋದು ಬೇಡ ಅನ್ನೋದು, ಲೇಜಿನೆಸ್ ಆಗುವಂಥದ್ದು, ಅಥವಾ ತುಂಬ ಸ್ಟ್ರೆಸ್ ಫೀಲ್ ಆಗುವಂಥ ಒಂದು ಡೇ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಸ್ವಲ್ಪ ನಿಮಗಾಗಿ ನೀವು ರೆಸ್ಟ್ ಮಾಡುವಂಥದ್ದು, ಅಥವಾ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಏನು ಸ್ವಲ್ಪ ನೆಗೆಟಿವಿಟಿ ಆಗ್ತದೆ ಅದರಿಂದ ಸ್ವಲ್ಪ ನೀವು ಈಚೆ ಬರ್ಬೋದು. ಇನ್ನು ಮೀನರಾಶಿಯವರು ಇವತ್ತಿನ ದಿವಸ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು, ಅಥವಾ ನೀವೇನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಸಿಗುವಂಥದ್ದಾಗಿರ್ಬೋದು. ಇವತ್ತೇನಾದರೂ ಲೆಕ್ಕಾಚಾರಗಳು ಹಾಕೊಳ್ಳುವಂಥದ್ದು, ಅಥವಾ ಏನಾದರೂ ನಿಮ್ಮ ಆಫೀಸ್ಗೋ ಅಥವಾ ನಿಮ್ಮ ಕಂಪನಿಗೋ ಏನಾದರೂ ವಸ್ತುಗಳ ತರಬೇಕು ಅನ್ನೋಂಥದ್ದು, ಅಥವಾ ಇನ್ನೂ ಏನಾದರೂ ಬ್ರಾಂಚಸ್ನ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡೋ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುವಿನ ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ. ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಹಾಗೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.